ಹಲೋ ಗಾಯ್ಸ್, ಹೀರೆಕಾಯ. ಓ ಅಯ್ಯಯ್ಯೋ, ಸೀರಿಯಸ್ಲಿ ಚೆನ್ನಾಗಿದೆಯಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವ್ಲಾಗ್ನ ನಾನು ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡೋಣ ಅಂತ ಅನ್ಕೋತಾ ಇದ್ದೆ. ವಾಟರ್ ಗಾರ್ಡಲ್ಲಿ ಸಾರು ಮಾಡ್ತಾಯಿದ್ದೀನಿ ಅಂದೆ. ಬಟ್ ಸಾರಲ್ಲ, ನಾರ್ಮಲ್ ಆಗಿ ಬೇಳೆಗೆ ಹಾಕ್ಬಿಟ್ಟು ಸಾರು ಮಾಡ್ತಾರೆ, ಇಲ್ಲ ಪಲ್ಯ ಮಾಡ್ತಾರೆ ಇದರಲ್ಲಿ. ಬಟ್ ನಾನು ಮಜ್ಜಿಗೆ ಹುಳಿ ಮಾಡ್ತೀನಿ. ಏನಿಲ್ಲ, ಇದ್ರದ್ದು ರೆಸಿಪಿ ಏನು ತೋರಿಸೋದಿಲ್ಲ ನಾನು. ನಾರ್ಮಲ್ ಮಜ್ಜಿಗೆ ಹುಳಿಗೆ ನೀವು ಇದು ಬೂದುಗುಂಬಳಕಾಯಿ ಹಾಕ್ತೀರಲ್ಲ, ಅದ್ರ ಬದಲು ಇದನ್ನು ಹಾಕಿ. ಬೂದುಗುಂಬಳಕಾಯಲ್ಲಿ ಸ್ವಲ್ಪ ಜಾಸ್ತಿ ಎನರ್ಜಿ ಇರುತ್ತೆ. ಸೊ ಜಾಸ್ತಿ ಬೂದುಗುಂಬಳಕಾಯಿ ತಿಂದರೆ ಸ್ವಲ್ಪ ದಪ್ಪ ಆಗ್ತಾರೆ. ಸೊ ನಾವು ಅದ್ರ ಬದಲು ಬಾಟಲ್ ಗಾರ್ಡ್ನ ಹಾಕಿದ್ರೆ ಅಷ್ಟೊಂದು ದಪ್ಪ ಆಗೋದಿಲ್ಲ. ಬಿಕಾಸ್ ಇದು ಡಯಟ್ ಫುಡ್ಡು. ಆ್ಯಕ್ಚುಲಿ ಡಯಟ್ ಮಾಡೋರು ಇದರದ್ದು ರಸನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆಲ್ಲ ಕುಡಿತಾರೆ. ಸಾಂಬಾರಿಗೆ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ಗೈಸ್. ಇದು ಬಾಟಲ್ ಗಾರ್ಡ್ನ ಕನ್ನಡದಲ್ಲಿ ಏನಂತಾರೆ? ಹೀರೆಕಾಯ, ಸೋರೆಕಾಯಿ, ಗೊತ್ತಿಲ್ಲ ಗೈಸ್. ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಸಾರಿ. ಬಟ್ ಬಾಟಲ್ ಗಾರ್ಡ್ ಇಸ್ ವೆರಿ ಹೆಲ್ದಿ. ಬೇರೆ ಬೇರೆ ಥರ ತಿನ್ನಿ, ನಿಮಗೆ ಹೆಂಗಿಷ್ಟ ಆಗುತ್ತೋ ಹಂಗೆ ತಿನ್ನಿ ಗೈಸ್. ಸದ್ಯಕ್ಕಷ್ಟೇ ಗೈಸ್, ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಆ್ಯಂಡ್ ನಾನು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ಸಾಯಂಕಾಲ ಆಗಿದೆ. ಸಾಯಂಕಾಲ ಆಗ್ತಿದ್ದಂಗೆ ನಮ್ಮ ಭವಿಷ್ಯಂಗೆ ಏನಾದ್ರು ಒಂದು ಮಾಡಿಕೊಡ್ಬೇಕು ತಿನ್ನೋದಕ್ಕೆ, ಅನ್ನ ಸಾರು ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಒಂದು ಚಪಾತಿ ರೋಲ್ ಅಂತ ಹೇಳ್ಬೋದು, ಇಲ್ಲಾಂದರೆ ಟಾಕೋಬೆಲ್. ಅದು ಟಾಕೋಬೆಲ್ ಥರ ಆದರೆ ಟಾಕೋಬೆಲ್ ಮಾಡ್ತೀನಿ, ರೋಲ್ ಥರ ಆದರೆ ರೋಲ್ ಥರ ಮಾಡ್ತೀನಿ. ಬಿಕಾಸ್ ನಾನು ಒಂದೇ ಚಪಾತಿ ಮಾಡ್ತಾ ಇರೋದು, ಎಕ್ಸ್ಟ್ರಾ ಒಂದು 2-3 ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಭವಿಷ್ಯಕ್ಕೆ ಒಂದರಲ್ಲೇ ಹೊಟ್ಟೆ ತುಂಬಬೇಕು ಅಂದರೆ ಸ್ವಲ್ಪ ದೊಡ್ಡ ಚಪಾತಿ ಮಾಡಬೇಕು. ದೊಡ್ಡ ಟಾಕೋಬೆಲ್ ಮಾಡ್ತೀನಿ, ಇಲ್ಲ ಅಂದರೆ ಅದು ಇಟ್ಕೊಳಕ್ಕಾಗಲಿಲ್ಲ ಅಂದರೆ ರೋಲ್ ಮಾಡಿಬಿಡ್ತೀನಿ ಗೈಸ್. ಸೊ ಇವಾಗ ಸದ್ಯಕ್ಕೆ ಫಸ್ಟು ಏನು ತೊಗೋಬೇಕು ಅಂತ ತೋರಿಸ್ತೀನಿ. ಇವಾಗ ನಾವೇನು ಮಾಡಬೇಕು ಅಂದರೆ ಬೇಯಿಸಿರೋ ಆಲೂಗೆಡ್ಡೆ, ಪನ್ನೀರ್, ಇದು ಚಿಕನ್ ಮಸಾಲ ಪೌಡರು, ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಸಾಲ್ಟ್. ಓಕೆ, ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಗೈಸ್. ಮಿಕ್ಸಿ ಮಾಡ್ಕೋಬೇಕು, ತುಂಬ ನೀಟಾಗೆ ಗ್ರೈಂಡ್ ಆಗಬೇಕು. ಅದಕ್ಕೋಸ್ಕರ ನಾವು ಮಿಕ್ಸಿ ಮಾಡ್ಕೋತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಈ ಥರ ಆಗೋಯ್ತು ಗೈಸ್, ನನಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ. ಲೈಕ್ ಗಟ್ಟಿ ಆಗುತ್ತೆ ಅಂದ್ಕೊಂಡಿದ್ದೆ, ಎಲ್ಲ ಗಟ್ಟಿ ಪದಾರ್ಥ ಹಾಕ್ತಿದ್ದೀನಿ. ಸೊ ಗಟ್ಟಿಗೆ ಆಗುತ್ತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಒಳ್ಳೆ ಪೇಸ್ಟ್ ಥರ ಆಗೋಯ್ತು. ಐ ಡೋಂಟ್ ನೋ ಇದನ್ನು ಹೇಗೆ ಮಾಡೋದು ನಾನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ, ಎಷ್ಟು ಮ್ಯಾಕ್ಸಿಮಮ್ ನನ್ನ ಕೈನಲ್ಲಿ ಆಗುತ್ತೋ ಮಾಡ್ತೀನಿ ಗೈಸ್. ನೋಡೇ ಬಿಡೋಣ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಐ ಗೆಸ್ ಕೈನಲ್ಲೇ ಕಿವುಚಿದ್ರೆ ಬೆಟರ್ ಅನಿಸುತ್ತೆ ಗೈಸ್. ನೀವೇನಾದ್ರು ಮಾಡಿದ್ರೆ ಕೈಯಲ್ಲಿ ಕಿವುಚಿ ಗೈಸ್, ಮಿಕ್ಸಿಗೆ ಹಾಕಬೇಡಿ. ನಾನು ಮಿಕ್ಸಿಗೆ ಹಾಕಿದ್ದೀನಿ, ನೋಡಿದೆ ನಾನು ವಿಡಿಯೋ. ಸೊ ಮಿಕ್ಸಿಗೆ ಹಾಕಿದೆ ಗೈಸ್. ಖಂಡಿತ ಮಿಕ್ಸಿಗೆ ಹಾಕಬೇಡಿ, ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಎಲ್ಲನೂ. ಕಟ್ಟೆ ಕ್ಲೀನಾಗಿದೆ ಗೈಸ್, ಅದಕ್ಕೆ ಇಲ್ಲೇ ಇಟ್ಕೋತಾ ಇದ್ದೀನಿ, ತಟ್ಟೆ ಮೇಲೆ ಇಟ್ಕೋತಾ ಇಲ್ಲ. ಆ್ಯಂಡ್ ಇದನ್ನೆಲ್ಲ ಇದಕ್ಕೆ ಹಾಕಿ, ಮೈ ಗಾಡ್, ಹೀಗೆ ಸೌರಿ ಫುಲ್ಲು ಹಚ್ಚಬೇಕು ಗೈಸ್. ಇವಾಗ ಸ್ವಲ್ಪ ಮೆಸ್ಟಪ್ ಅನ್ನಿಸ್ತಿದೆ ನನಗೆ, ಆದರೆ ನಾನು ಬ್ಯಾಕ್ಔಟ್ ಆಗೋಕ್ಕಾಗೋದಿಲ್ಲ. ಏನು ಟ್ರೈ ಮಾಡ್ತಾ ಇದ್ದೀನೋ ಅದನ್ನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟೇ ಗೈಸ್. ಇದನ್ನು ಪನ್ನೀರು ಮತ್ತು ಇದು ಪನ್ನೀರು, ಆಲೂಗೆಡ್ಡೆ ಮತ್ತು ಖಾರ, ಉಪ್ಪು ಎಲ್ಲ ಹಾಕಿದ್ದೀನಿ ಅಷ್ಟೇ ಗೈಸ್. ಸೀರಿಯಸ್ಲಿ ಗೊತ್ತಿಲ್ಲ ಇದು ಹೆಂಗಾಗುತ್ತೆ ರೆಸಿಪಿ ಅಂತ. ನಾನು ನಿಜ ಚೆನ್ನಾಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದು ಇದರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋನಲ್ಲಿ ತೋರಿಸ್ಬೇಕಾದ್ರೆ ಅವರು ಹಚ್ಚಬೇಕಾದ್ರೆ ಇಟ್ ವಾಸ್ ಗಟ್ಟಿ ಓನ್ಲಿ. ಇವಾಗ ನೋಡಿದ್ರೆ ಮೆತ್ತಗೆ ಹೋಗ್ಬಿಡಿದೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ಇವಾಗ ಹೆಂಚಿಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ. ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಚಪಾತಿನ
ದಬ್ಬಾಕಿದ್ರು ಆಲೂಗೆಡ್ಡೆದು ಈ ಪೇಸ್ಟ್ ಆಗಿರೋದನ್ನ ಹೆಂಗೆ ದಬ್ಬಾಕ್ಲಿ ನಾನು ಅಂತ. ನಾನು ಮಾಡ್ಕೊಂಡಿರೋ ಚಪಾತಿ ಒಳ್ಳೆ ಎಡಬಿಡಂಗಿ ಥರ ಆಗೋಗ್ಬಿಡಿದೆ ಕೆಲಸ. ಇವಾಗ ಆಲೂಗೆಡ್ಡೆ ಇದನ್ನು ದಬ್ಬಾಕ್ಬಿಟ್ಟು ನಾನು ಬೇಯಿಸ್ಕೋಬೇಕು. ಬಟ್ ಅದು ಹೆಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನನಗೊಂದು ಐಡಿಯಾ ಬಂತು. ಪಾಲಕ್ಕಿತ್ತು, ಎಲ್ಲ ವಾಶ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಆಲೂಗೆಡ್ಡೆ ಪೇಸ್ಟ್ ಥರ ಇದೆಯಲ್ಲ ಅದ್ರ ಮೇಲೆ ಎಲ್ಲ ಪ್ಯಾಚ್ ಕೊಟ್ಬಿಡ್ತೀನಿ. ಅದಾದಮೇಲೆ ಹೆಂಚು ಮೇಲೆ ಹಾಕ್ತೀನಿ. ಸೊ ದಟ್ ಹೆಂಚಿಗೆ ಕಾಂಟ್ಯಾಕ್ಟಿಗೆ ಬರೋದಿಲ್ಲ, ಅವಾಗ ಅಂಟ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ. ಓಕೆ, ನಮ್ಮ ಹೆಂಚು ಕಾದಿದೆ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋರಿಗೆ ಎಣ್ಣೆ ಹಾಕೊಳ್ಳಿ, ತುಪ್ಪ ಇಷ್ಟ ಇರೋರು ತುಪ್ಪ ಹಾಕ್ಕೊಳ್ಳಿ. ಓಕೆ, ಇದು ಸುತ್ತನೋ ಹಿಂಗೆ ಹರಡ್ಬಿಡಿ. ಇವಾಗ ಇದನ್ನು ಹಿಂಗೆಲ್ಲ ದಬ್ಬಾಕ್ಬೇಕು. ಸೊ ಗೈಸ್, ಇವಾಗ ಅದು ಸ್ವಲ್ಪ ಹೊತ್ತು ಬೇಯಲಿ. ಸಿದೋಗೋ ಥರ ಹೈ ಫ್ಲೇಮ್ಗೆ ಇಟ್ಟಿಲ್ಲ ನಾನು, ಲೋ ಫ್ಲೇಮ್ನಲ್ಲೇ ಬೇಯಲಿ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಸಕ್ಸಸ್ ಆಗಬೇಕು, ಸೀದೋಗ್ಬಿಡ್ಬಾರ್ದು. ಫ್ರೈ ಮಾಡ್ತಾಯಿದ್ದೀನಿ ಮ್ಯಾಕ್ಸಿಮಮ್. ಇವಾಗ ಈ ಚಪಾತಿ ಬೇಯೋ ಅಷ್ಟರಲ್ಲಿ, ಅಂದರೆ ಕೆಳಗಡೆದು ಅದು ವಾಟ್ ಎವರ್ ಅದು ಲೀಫು ಮತ್ತು ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ಬೆಂದಿರೋದನ್ನು ತಿರ್ಗಾ ಬೇಯಿಸ್ತಿದ್ದೀನಿ. ಅಷ್ಟನ್ನು ಬೇಯೋ ಅಷ್ಟರಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಬಿಡಿ. ಅದು ಬೇಯೋ ಅಷ್ಟರಲ್ಲಿ, ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಬೇಯೋ ಅಷ್ಟರಲ್ಲಿ ಓಕೆ. ಇವಾಗ ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಪೇಸ್ಟ್ ಹಾಕಬೇಕು ನಾವು. ಅದನ್ನು ರೆಡಿ ಮಾಡ್ಕೊಳ್ಳೋಣ. ಬಟ್ ಅದು ಫೇಲ್ ಆಗಲ್ಲ, ಸಕ್ಸಸ್ಸೇ ಆಗೋದು. ಹಸಿಮೆಣಸಿನ್ಕಾಯಿ, ಆನಿಯನ್ನು, ಕೊತ್ತಂಬರಿ. ಅದಾದಮೇಲೆ ಮೊಸರನ್ನ ನಾನು ಕರ್ಡ್ ಥರ ನೆನ್ನೆ ಮಾಡಿದ್ನಲ್ಲ, ಗಟ್ಟಿ ಮೊಸರು ಮಾಡ್ಕೋಬೇಕು. ಇದು ಈಸಿಯೆಸ್ಟ್ ವೇ. ಯಾವ್ದಾದ್ರು ಸ್ಟ್ರೈನರ್ ತೊಗೊಳ್ಳಿ, ಮೊಸರು ಹಾಕ್ಬಿಟ್ಟು ಬಿಟ್ಬಿಡಿ. ಆವಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ, ಬಟ್ಲಲ್ಲಿ ಅದರದ್ದು ನೀರು ಬಂದು ಕೂತ್ಕೊಳ್ಳುತ್ತೆ. ಇಷ್ಟೇ ಅಲ್ಲ ನೀರು, ಎಷ್ಟೊಂದು ನೀರು ಬರ್ತಾಯಿತ್ತು. ನಾನು ತೆಗ್ದು ಚೆಲ್ಲಿ ಇಷ್ಟಕ್ಕೆ ಇಳಿಸಿದ್ದೀನಿ ಈಗ. ಸೊ ಇದು ಮೂರನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಎಷ್ಟು ಗಟ್ಟಿ ಬರುತ್ತೆ ಗೊತ್ತಾಯ್ತಾ? ಹೆಂಗೆ ಇದು ಈಸಿಯೆಸ್ಟ್ ವೇ ಆಫ್ ಮೇಕಿಂಗ್ ಕರ್ಡು. ಬಟ್ಟೆ ಎಲ್ಲ ಯೂಸ್ ಮಾಡ್ಬೋದು, ಬಟ್ ನಾನು ಈಸಿ ವೇನಲ್ಲಿ ಮಾಡೋಣ ಅಂತ ಹಿಂಗೆ ಮಾಡಿದ್ದೀನಿ. ಹೆಂಗಿದ್ರು ನಾವು ಕಾಫಿ ಟೀ ಏನು ಕುಡಿಯೋದಿಲ್ಲ ಇವಾಗ, ಸ್ಟ್ರೈನ್ ಮಾಡಿಕೊಂಡು ಇಟ್ಕೊಳ್ಳೋದಕ್ಕೆ ಸ್ಟ್ರೈನರ್ನ. ನಮ್ಮ ಮನೆಯಲ್ಲಿ ಸ್ಟ್ರೈನರ್ ಯೂಸ್ಲೆಸ್ ಆಗೋಗ್ಬಿಟ್ಟಿದೆ ಗೈಸ್. ಈ ನಡುವೆ ಹಿಂಗಾರು ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಪರ್ಫೆಕ್ಟ್ ಆಗಿದೆ ಗೈಸ್. ಈಗ ನಮ್ಮ ಚಪಾತಿ ಕತೆ ನೋಡೋಣ ಹೇಗಾಗಿದೆ ಅಂತ. ಉದ್ಕೊಬಿಟ್ಟಿದೆ. ಓಕೆ, ಅಂಟ್ಕೊಂಡಿದ್ದೆ ಇಡ್ಬೋ ಅಂತ ಗೊತ್ತಾಗ್ತಾ ಇಲ್ಲ. ನಾವು ದೊಡ್ಡ ಚಮಚ ತೊಗೋತಾ ಇದ್ದೀವಿ, ಸೊ ದಟ್ ಚಪಾತಿ ಈಸಿಯಾಗಿ ಎತ್ಬೋದು ಅಂತ ಅಷ್ಟೇ. ಓ ವಾವ್, ಅಂಟ್ಕೊಂಡಿಲ್ಲ. ಅಂಟ್ಕೊಂಡಿದೆ ಒಂದೊಂದು ಕಡೆ. ಎತ್ತುತ್ತಾ ಇದ್ದೀವಿ. ಹಿಂಗೆ ಹಾಕಿ ಓ ಅಯ್ಯಯ್ಯೋ, ನೈಸ್. ಹಿಂಗಾಗಿದೆ. ನನಗೆ ಗೊತ್ತಿಲ್ಲ ಇದನ್ನ ಭವಿಷ್ಯ ತಿಂತಾಳ ಇಲ್ವಾ ಅಂತ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಕೊಡ್ತೀನಿ. ಆ್ಯಕ್ಚುಲಿ ಎಲೆ ಹಾಕದೆ ಇದ್ರು ಬೇಯ್ತಿತ್ತು ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ನೋಡಿ, ಇಲ್ಲೆಲ್ಲ ಎಲೆ ಬಂದಿಲ್ಲ, ಆದರೂ ಚೆನ್ನಾಗಾಗಿದೆ. ಹೌದು, ಟ್ರೈ ಮಾಡ್ಬೋದು ಒಂದ್ಸರಿ. ಆಗಲಿ, ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಬಿಡ್ತಾ ಇದ್ದೀನಿ. ನಿಜ ಈ ರೆಸಿಪಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ವಿಚಿತ್ರವಾಗಿ ನೋಡೋಣ, ಇನ್ನೂ ಟೈಮ್ ಇದೆ. ಗಾಯ್ಸ್, ನಂಗೆ ಪೇಷನ್ಸ್ ಇಲ್ದಿರ ತೆಗೆದ್ಬಿಟ್ಟಿದ್ದೀನಿ. ಇವಾಗ ಅದು ಹೆಂಗಿದೆ ಅಂತ ನೋಡೋಣ. ತಾಳಿ ಈಗಲೇ ತಿನ್ನೋದಲ್ಲ, ಒಂದು ನಿಮಿಷ ತಾಳಿ. ಭವಿಷ್ಯ ಬಂದ್ಬಿಟ್ಟಿದ್ದಾಳೆ ಆಲ್ರೆಡಿ. ತಡಿ, ಸರಿ ಕಿಡೋದ್ನ. ಇವಾಗ ಇದಕ್ಕೆ ನೆನ್ಸ್ಕೊಂಡೆ ತಿನ್ಬೋದಲ್ವಾ? ಇಲ್ಲ, ಹಿಂಗೆ ಹಾಕ್ಬೇಕು ಗೈಸ್. ಇದು ಟಾಕೋ ಆಗೋದಿಲ್ಲ, ಇದು ರೋಲೇ ಆಗೋದು.
ಅಮ್ಮ ಇದು ನನ್ನ ಫ್ರೆಂಡ್ಸ್ ಇದ್ದಾಗ ಯಾವ ತರ ಮಾಡ್ಕೊಡಮ್ಮ ಮೊದಲು ಚೆನ್ನಾಗಿದ್ಯೋ ಇಲ್ಲೋ ನೋಡುವಂತೆ ತಾಳಮ್ಮ. ಹಾ ತಾಳು. ನನ್ನ ಫ್ರೆಂಡ್ಸ್ನ ಮನೆಗೆ ಹೋಗ್ತೀನಲ್ಲ ಅವಾಗ ಇದ್ದೇ ಮಾಡ್ಕೊಡ್ ಸರಿನಾ? ಓಕೆ. ನನ್ನ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ಒಂದ್ ಮಾಡೋದಕ್ಕೆ ಒದ್ಲಾಡ್ಬಿಟ್ಟಿದ್ದೀನಿ. ಏನು ಓಕೆ ಗೈಸ್, ಇವಾಗ ಇದನ್ನ ಹಿಂಗೆ ರೋಲ್ ಮಾಡ್ಬಿಟ್ಟು ಕೊಡ್ತೀನಿ. ಭವಿಷ್ಯ ಹೆಂಗೆ ಇದನ್ನ ಹಂಗೆ ಯಾರು ರೋಲ್ ಮಾಡೋದು? ಹಿಂಗೆ ಅಷ್ಟೇ. ಎರಡು ಬೇಡ ಭವಿಷ್ಯ. ನಾನಿನ್ನ ಹೆಂಗೆ ಮಾಡೋದಕ್ಕೆ ಹೋಗಿ ಚಿಕ್ಕದ್ ಬೇಡ ಭವಿಷ್ಯ, ದೊಡ್ಡದು ಆಗ್ಲಾ ಇರ್ಲಿ ಅಂತ ನಾನು ಇದು ಮಾಡಿದ್ದು. ಹಾ ಓಕೆ ಗೈಸ್, ಇದನ್ನ ಭವಿಷ್ಯಂಗೆ ಟೇಸ್ಟ್ ಕೊಡೋಣ. ಗೈಸ್ ತಿನ್ನೋಣ ಬನ್ನಿ. ಇದು ಸ್ವಲ್ಪ ಬಿಸಿ ಇದೆ, ಸೊ ಇದನ್ನೇ ಇಟ್ಕೊಬಿಡೋಣ. ಸೀರಿಯಸ್ಲಿ ಚೆನ್ನಾಗಿದ್ಯಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ. ಚೆನ್ನಾಗಿದೆ. ಇದಕ್ಕೆ ಏನೇನು ಪಟ್ಟಿ ಹೊಡೆದಿದ್ದೀನಿ ಗೊತ್ತಾ? ಬಿಸಿನಾ? ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಬೇಕಿತ್ತಲ್ಲ. ಪರವಾಗಿಲ್ಲ. ಕರೆಕ್ಟಾಗಿದೆಯಂತೆ. ನನ್ನ ಖಾರ ಅನ್ನಿಸ್ತು ಒಂಚೂರು. ಟೇಸ್ಟ್ ಚೆನ್ನಾಗಿದೆ ಗೈಸ್, ಆದರೆ ಮಾಡಿದ್ದು ರೀತಿ ತುಂಬ ಟಫ್ ಆಗಿತ್ತು. ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದು ಬೇರೆ ಈಸಿ ವೇನಲ್ಲಿ ಇನ್ನೊಂದ್ಸರಿ ಟ್ರೈ ಮಾಡಿಬಿಟ್ಟು ನಾನು ಹೇಳ್ತೀನಿ, ಅದನ್ನು ಟ್ರೈ ಮಾಡಿ. ಸೀರಿಯಸ್ಲಿ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ನಿಂಗೆ? ಈ ಕಡೆ ತಿಂತೀನಿ ಇಲ್ಲಿ ಒಂಚೂರು ನಾನು. ಅಷ್ಟೊಂದು ಬಿಸಿ ಅನ್ನಿಸ್ತಾ ಇದೆಯಾ? ಟೇಸ್ಟ್ ಸಕ್ಕದಾಗಿದೆ ಗೈಸ್, ಬಟ್ ಮಾಡೋದು ಕಷ್ಟ ಆಯಿತು ಗೈಸ್ ಅಷ್ಟೇ. ಹೋಗು ಕುತ್ಕೊಂತೀನಿ. ಅಷ್ಟೇ ಗೈಸ್, ಇವಾಗ ರೆಸಿಪಿ ಟ್ರೈ ಮಾಡೋಕೆ ಹೋಗಿ ಏನೇನೋ ಆಗೋಯ್ತು. ಆ್ಯಕ್ಚುಲಿ ನಾನು ಪನ್ನೀರು ಆಲೂಗೆಡ್ಡೆ ಮಿಕ್ಸಿಗೆ ಹಾಕೋ ಬದಲು ಚಾಪ್ ಮಾಡಿ ಸಣ್ಣಗೆ ಕ್ಯೂಚಿ ಅಥವಾ ಚಾಪ್ ಮಾಡಿಬಿಟ್ಟು ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಪ್ಲೀಸ್ ಡೋಂಟ್ ಟ್ರೈ ಮಿಕ್ಸಿಗೆ ಹಾಕ್ಬಿಟ್ಟು. ಹಿಡಿಯೋದೊಳ್ಳೆ ಲೋಳಿ ಥರ ಆಗೋಯ್ತು. ಆಲೂಗೆಡ್ಡೆ ಮಿಕ್ಸಿಗೆ ಹಾಕಿದ್ರೆ ಅದೇ ಆಗೋದು. ನನಗೆ ಗೊತ್ತಿತ್ತು, ಆದರೂ ಟ್ರೈ ಮಾಡಿದೆ ಗೈಸ್. ಎಲ್ಲ ಯಂಗ್ಸ್ಟರ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಯಂಗ್ಸ್ಟರ್ಸು ಬಾಗಿಲು ಹಾಕ್ಕೊಬಿಡ್ತಾರೆ. ಬಾಗಿಲು ತೆಗಿಯಮ್ಮ, ನಾನೇ ತಾನೇ ಇರೋದು, ನಾನೇನು ನಿನ್ನ ಮಲ್ತಾಯಿನ ಅಂತ ಹೇಳಿದ್ರೆ, ಭವಿಷ್ಯ ಬಾಗಿಲು ತೆಗಿಯಮ್ಮ, ನಾನೇನು ನಿನ್ನ ಮಲ್ತಾಯಿನ ಮತ್ತೆ ಮಲ್ಲಿತಾಯಿ. ಏ ತೆಗಿಯಮ್ಮ, ಒಂದು ನಿಮಿಷ ತೆಗಿಯಮ್ಮ, ನಾನು ಪಾರ್ಕ್ಗೆ ಹೋಗ್ತೀನಿ ರೆಡಿ ಆಗ್ಬಿಟ್ಟು. ಒಂದೇ ಒಂದು ಸೆಕೆಂಡ್ ತೆಗಿಯಮ್ಮ. ಏನು ಮಲ್ಲಿತಾಯಿ? ಮುಖ ತೋರಿಸ್ಬೇಡ. ಅವಳೇನೋ ಪ್ಯಾಕ್ ಹಚ್ಕೊಂಡಿದ್ದಾಳೆ, ಬಟ್ ಅದರಲ್ಲಿ ಏನಿದೆ? ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಪ್ಯಾಕ್. ಸೀರಿಯಸ್ಲಿ ನೋಡು. ಬೇಡ. ನಾನೇನು ಮಲ್ತಾಯಿನ ಅಂದ್ರೇನು? ಮಲ್ಲಿತಾಯಿ. ಹೋಗು, ನಾನು ಭವಿಷ್ಯನ ಆಯ್ತು ಹಾಕಲ್ಲ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋ ಇಲ್ಲ ನಾನು ಹಾಕ್ತೀನಿ. ಇದಾಕ್ಬಿಡ್ತೀನಿ, ಎಮೋಜಿ ಹಾಕ್ಬಿಡ್ತೀನಿ ಗೈಸ್. ಇವಾಗ ಸದ್ಯಕ್ಕೆ 8:05 ಆಗಿದೆ. ನಾನು ಪಾರ್ಕ್ಗೆ ವಾಕಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಭವಿಷ್ಯ ಮಲ್ಕೋತಾಳೆ ಈಗ. ಮಲಗಲ್ಲ, ಓದ್ಕೋತಾಳೆ ಕುಡ್ಕೊಂಡು. ಭವಿಷ್ಯ ಲೈಟ್ಸ್ ಎಲ್ಲ ಆಫ್ ಮಾಡು. ನಮ್ಮ ಯಜಮಾನ್ರು ಬಂದರು ಗೈಸ್.
ರೌಂಡ್ ಆಯ್ತು. ಜೋಳು ಹಿಡ್ದೈತಿ ಇವತ್ತು ಈಚೆ ಬಂದೈತಾ. ನನ್ನ ಪರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ರೀ ರೀ ಇದು ನೋಡು, ನೋಡಿದೆ ಅದು ಆಮೇಲೆ ಅಬ್ಸರ್ವ್ ಮಾಡಿ ಏನೋ ಡಿಸೈನ್ ಮಾಡ್ಕೊಂಡವಳೆ ಅಂತ ಸುಮ್ಮನಾದ್ರ. ಏನೋ ಮಾಡ್ಕೊತೀನಿ ವಿಚಿತ್ರವಾಗಿ. ಸಕ್ಕದಾಗಿದೆ ಕಾಫಿ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಯು ಜಗಮಗಾಯಿಸ್ತಾ ಇದೆ. ಏನಮ್ಮ ಮಾಡ್ತಾ ಇದೀಯಾ? ರೂಮು, ಹಾಲು, ಡೈನಿಂಗ್ ಹಾಲು ಹಂಗೆ ಹಚ್ಕೊಂಡು ಉರಿತಾ ಇದೆ. ಜಗ 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 ಅಂತ. ಇಲ್ಲಿದ್ದ ಲೈಟ್ ಏನಕ್ಕೆ ಹಾಕಿದ್ಯಾ ನೋಡಿ ಗೈಸ್. ಏನಕ್ಕೆ ಲೈಟ್ ಹಾಕಿದೆ ಗೊತ್ತಿಲ್ಲ. ತಂದ ಅದು ಸ್ಪ್ರೇ ಬಾಟ್ಲು. ಹೇಳಿದ್ನಲ್ಲ ನಾನು ನೀನು ಹೋಗೋಣ, ಎಕ್ಸಾಮ್ ಮುಗಿಸ್ಕೊ, ಏನು ಅಷ್ಟೊಂದು ಅರ್ಜೆಂಟು. ಆಮೇಲೆ ಸದ್ದು ಬರಬಾರ್ದು. ಸರಿನಾ? ಹಾಗೆ ಸದ್ದು ಬರ್ದಿರಾ ಇದು ಬಿಡ್ಲಾ? ಊಟ ಅಡುಗೆ ಏನು ಕೆಲಸ ಮಾಡ್ದಿರಾ? ಓಕೆ, ನಾವು ಹೆಚ್ಕೊಂಡ್ರು ಏಲಕ್ಕಿ, ಲವಂಗ, ತುಪ್ಪ, ಎಣ್ಣೆ ಎಲ್ಲ ತೊಗೊಂಬಂದಿದ್ದಾರೆ. ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇಡಬೇಕು. ಅದಾದಮೇಲೆ ಬ್ಲಾಗ್ ಎಂಡ್ ಮಾಡಬೇಕು ಗೈಸ್. ಅದ್ರ ಬದಲು ಇವಾಗಲೇ ಎಂಡ್ ಮಾಡಿಬಿಡ್ತೀನಿ ಬ್ಲಾಗ್ನ, ಆಮೇಲೆ ಊಟಕ್ಕೆ ಬಿಡಿಸ್ತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಗ್ಯಾರಂಟಿ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಿರೋದು. ಗೊತ್ತಿಲ್ಲ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಇಲ್ಲ ಅಂದರೆ ಆಗಬೇಡಿ. ಸಬ್ಸ್ಕ್ರೈಬ್ ಆಗಿಬಿಟ್ಟಿರ್ತೀರಲ್ಲ ಫಸ್ಟೇ, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.